ಇಂದಿನ ವೇಗದ ಜೀವನದಲ್ಲಿ ಒತ್ತಡ, ದೈಹಿಕ ಆಯಾಸ, ಅಸ್ವಸ್ಥ ಆಹಾರ ಪದ್ಧತಿ ಮತ್ತು ನಿದ್ರೆಯ ಕೊರತೆಯಿಂದ ಅನೇಕ ಪುರುಷರು ದಾಂಪತ್ಯ ಜೀವನದಲ್ಲಿ ಶಕ್ತಿ ಕಡಿಮೆಯಾಗುತ್ತಿದೆ ಎಂದು ಅನುಭವಿಸುತ್ತಿದ್ದಾರೆ. ಹಲವರು ತಕ್ಷಣ ಫಲ ಕೊಡುವ ಔಷಧಿಗಳನ್ನು ಹುಡುಕುತ್ತಾರೆ. ಆದರೆ ನೈಸರ್ಗಿಕವಾಗಿ ದೇಹಕ್ಕೆ ಶಕ್ತಿ ನೀಡುವ ಕೆಲವು ಆಹಾರ ಪದಾರ್ಥಗಳು ನಮ್ಮ ಅಡುಗೆ ಮನೆಯಲ್ಲಿ ಇವೆಯೆಂಬುದು ಬಹಳವರಿಗೆ ತಿಳಿದಿಲ್ಲ. ಸಂಭೋಗಕ್ಕೂ ಮೊದಲು ಸರಿಯಾದ ಆಹಾರ ಸೇವಿಸಿದರೆ ದೇಹದಲ್ಲಿ ರಕ್ತ ಸಂಚಾರ ಸುಧಾರಿಸುತ್ತದೆ, ಮನಸ್ಸು ಉಲ್ಲಾಸವಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ದೈಹಿಕ ಸಾಮರ್ಥ್ಯವು ಉತ್ತಮವಾಗುತ್ತದೆ. ವಿಶೇಷವಾಗಿ ಕೆಲವು ಆಹಾರಗಳು ದೇಹಕ್ಕೆ ತಕ್ಷಣದ ಎನರ್ಜಿ ನೀಡಿ ದಾಂಪತ್ಯ ಕ್ಷಣಗಳನ್ನು ಹೆಚ್ಚು ಸುಖಕರವಾಗಿಸಬಹುದು. ಈ ವಿಡಿಯೋದಲ್ಲಿ ಸಂಭೋಗಕ್ಕೆ 15 ನಿಮಿಷ ಮೊದಲು ಯಾವ ಆಹಾರಗಳನ್ನು ತಿನ್ನಬೇಕು, ಅವು ಹೇಗೆ ಸಹಾಯ ಮಾಡುತ್ತವೆ, ಯಾವ ತಪ್ಪುಗಳನ್ನು ಮಾಡಬಾರದು ಮತ್ತು ದೈಹಿಕ ಶಕ್ತಿಯನ್ನು ಸಹಜವಾಗಿ ಹೇಗೆ ಹೆಚ್ಚಿಸಬಹುದು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಬಹಳ ಮಂದಿ ಪವರ್ ಹೆಚ್ಚಿಸಲು ಮಾರುಕಟ್ಟೆಯಲ್ಲಿ ಸಿಗುವ ಟ್ಯಾಬ್ಲೆಟ್ಗಳ ಮೇಲೆ ಅವಲಂಬಿತರಾಗುತ್ತಾರೆ. ಆದರೆ ಅವು ಕೆಲವೊಮ್ಮೆ ತಾತ್ಕಾಲಿಕ ಫಲ ನೀಡಿದರೂ ದೀರ್ಘಕಾಲದಲ್ಲಿ ಹಾನಿ ಉಂಟುಮಾಡಬಹುದು. ನೈಸರ್ಗಿಕ ಆಹಾರ ಪದ್ಧತಿ ಮಾತ್ರ ದೇಹವನ್ನು ಒಳಗಿನಿಂದ ಬಲಪಡಿಸುತ್ತದೆ. ಮೊದಲನೆಯದಾಗಿ ಬಾಳೆಹಣ್ಣು ಅತ್ಯುತ್ತಮ ಆಯ್ಕೆ. ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ, ನೈಸರ್ಗಿಕ ಸಕ್ಕರೆ ಮತ್ತು ಶಕ್ತಿ ನೀಡುವ ಪೋಷಕಾಂಶಗಳು ಇರುತ್ತವೆ. ಸಂಭೋಗಕ್ಕೂ 15-20 ನಿಮಿಷ ಮೊದಲು ಒಂದು ಬಾಳೆಹಣ್ಣು ತಿಂದರೆ ದೇಹದಲ್ಲಿ ತಕ್ಷಣ ಎನರ್ಜಿ ಬರುತ್ತದೆ. ಇದು ಸ್ನಾಯುಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿ ದೇಹವನ್ನು ಸಕ್ರಿಯವಾಗಿರಿಸುತ್ತದೆ. ಇನ್ನೊಂದು ಅದ್ಭುತ ಆಹಾರ ಎಂದರೆ ಬಾದಾಮಿ ಮತ್ತು ಅಕ್ರೋಟ್. ಇವುಗಳಲ್ಲಿ ಒಳ್ಳೆಯ ಕೊಬ್ಬು, ವಿಟಮಿನ್ ಇ ಮತ್ತು ಜಿಂಕ್ ಅಂಶಗಳು ಇರುತ್ತವೆ. ಈ ಪೋಷಕಾಂಶಗಳು ಪುರುಷರ ಆರೋಗ್ಯಕ್ಕೆ ಬಹಳ ಮುಖ್ಯ, ವಿಶೇಷವಾಗಿ ರಕ್ತ ಸಂಚಾರ ಸುಧಾರಿಸಲು ಸಹಾಯ ಮಾಡುತ್ತವೆ. ರಾತ್ರಿ ವೇಳೆ 4-5 ಬಾದಾಮಿಗಳನ್ನು ತಿನ್ನುವುದು ದೇಹಕ್ಕೆ ನೈಸರ್ಗಿಕ ಶಕ್ತಿ ನೀಡುತ್ತದೆ. ಜೇನುತುಪ್ಪ ಕೂಡ ಪ್ರಾಚೀನ ಕಾಲದಿಂದಲೇ ಶಕ್ತಿವರ್ಧಕ ಆಹಾರವಾಗಿ ಬಳಸಲಾಗುತ್ತಿದೆ. 1 ಚಮಚ ಜೇನುತುಪ್ಪ ದೇಹಕ್ಕೆ ತಕ್ಷಣ ಶಕ್ತಿ ನೀಡುತ್ತದೆ. ಕೆಲವರು ಇದನ್ನು ಬೆಚ್ಚಗಿನ ಹಾಲಿನ ಜೊತೆ ಸೇವಿಸುತ್ತಾರೆ. ಇದು ದೇಹವನ್ನು ಆರಾಮವಾಗಿರಿಸಿ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಖರ್ಜೂರವು ಬಹಳ ಪ್ರಯೋಜನಕಾರಿ. ಖರ್ಜೂರದಲ್ಲಿ ಐರನ್, ಫೈಬರ್ ಮತ್ತು ನೈಸರ್ಗಿಕ ಗ್ಲೂಕೋಸ್ ಇರುತ್ತದೆ. ಇದು ದೇಹದ ಆಯಾಸವನ್ನು ಕಡಿಮೆ ಮಾಡಿ ತಕ್ಷಣದ ಶಕ್ತಿ ನೀಡುತ್ತದೆ. 2-3 ಖರ್ಜೂರಗಳನ್ನು ಸೇವಿಸಿದರೆ ದೇಹ ಚುರುಕಾಗುತ್ತದೆ. ಹಾಲು ಮತ್ತು ಕೇಸರಿ ಮಿಶ್ರಣವು ಉತ್ತಮ ಆಯ್ಕೆ. ಬೆಚ್ಚಗಿನ ಹಾಲಿನಲ್ಲಿ ಸ್ವಲ್ಪ ಕೇಸರಿ ಹಾಕಿ ಕುಡಿಯುವುದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ದೇಹದಲ್ಲಿ ಉತ್ಸಾಹ ಹೆಚ್ಚುತ್ತದೆ. ಇದು ದಾಂಪತ್ಯ ಜೀವನದಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಲು ಸಹ ಸಹಾಯ ಮಾಡುತ್ತದೆ. ಡಾರ್ಕ್ ಚಾಕೊಲೇಟ್ ಕೂಡ ಕೆಲವರಿಗೆ ಆಶ್ಚರ್ಯವಾಗಬಹುದು. ಆದರೆ ಇದರಲ್ಲಿರುವ ಕೆಲವು ಅಂಶಗಳು ಮೆದುಳಿನಲ್ಲಿ ಫೀಲ್ ಗುಡ್ ಹಾರ್ಮೋನ್ಗಳನ್ನು ಹೆಚ್ಚಿಸುತ್ತವೆ. ಇದರಿಂದ ಮನಸ್ಸು ಹಗುರವಾಗುತ್ತದೆ ಮತ್ತು ರೊಮ್ಯಾಂಟಿಕ್ ಮೂಡ್ ಹೆಚ್ಚಾಗಬಹುದು. ಕಲ್ಲಂಗಡಿ ಹಣ್ಣು ಕೂಡ ಒಳ್ಳೆಯದು. ಇದರಲ್ಲಿ ಇರುವ ಸಿಟ್ರುಲಿನ್ ಎಂಬ ಅಂಶ ರಕ್ತನಾಳಗಳನ್ನು ವಿಶ್ರಾಂತಗೊಳಿಸಲು ಸಹಾಯ ಮಾಡುತ್ತದೆ. ಇದರಿಂದ ರಕ್ತ ಸಂಚಾರ ಸುಧಾರಿಸುತ್ತದೆ. ಬೇಸಿಗೆಯಲ್ಲಿ ಇದು ದೇಹಕ್ಕೆ ತಾಜಾತನ ನೀಡುತ್ತದೆ. ಅವಕಾಡೋ, ದಾಳಿಂಬೆ ಮತ್ತು ಅಂಜೂರ ಹಣ್ಣುಗಳು ದೇಹಕ್ಕೆ ಶಕ್ತಿ ನೀಡುವ ಆಹಾರಗಳಲ್ಲಿ ಸೇರಿವೆ. ದಾಳಿಂಬೆ ರಕ್ತದ ಗುಣಮಟ್ಟ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಅಂಜೂರ ದೇಹದ ಶಕ್ತಿಯನ್ನು ಉಳಿಸಿಕೊಳ್ಳಲು ಸಹಾಯಕ. ಆದರೆ ಕೇವಲ ಆಹಾರ ತಿಂದರೆ ಸಾಕಾಗುವುದಿಲ್ಲ. ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಬಹಳ ಮುಖ್ಯ. ದಿನಪೂರ್ತಿ ಒತ್ತಡದಲ್ಲಿ ಇದ್ದರೆ ದಾಂಪತ್ಯ ಕ್ಷಣಗಳನ್ನು ಸಂಪೂರ್ಣವಾಗಿ ಅನುಭವಿಸಲು ಕಷ್ಟವಾಗಬಹುದು. ಆದ್ದರಿಂದ ಮನಸ್ಸನ್ನು ಶಾಂತವಾಗಿಡುವುದು ಮುಖ್ಯ. ನಿದ್ರೆಯ ಕೊರತೆ ಕೂಡ ದೊಡ್ಡ ಸಮಸ್ಯೆ. ಸರಿಯಾದ ನಿದ್ರೆ ಇಲ್ಲದಿದ್ದರೆ ದೇಹದ ಟೆಸ್ಟೋಸ್ಟೆರೋನ್ ಮಟ್ಟ ಕುಸಿಯಬಹುದು. ಇದರಿಂದ ದೈಹಿಕ ಆಸಕ್ತಿ ಕಡಿಮೆಯಾಗಬಹುದು. ಆದ್ದರಿಂದ ಪ್ರತಿದಿನ ಕನಿಷ್ಠ 7-8 ಗಂಟೆಗಳ ನಿದ್ರೆ ಅಗತ್ಯ. ವ್ಯಾಯಾಮವು ಬಹಳ ಮುಖ್ಯ. ನಿಯಮಿತವಾಗಿ ನಡೆಯುವುದು, ಯೋಗ ಮಾಡುವುದು ಅಥವಾ ಲಘು ವ್ಯಾಯಾಮ ಮಾಡಿದರೆ ರಕ್ತ ಸಂಚಾರ ಸುಧಾರಿಸುತ್ತದೆ. ಇದರಿಂದ ದೈಹಿಕ ಸಾಮರ್ಥ್ಯ ಹೆಚ್ಚುತ್ತದೆ. ಧೂಮಪಾನ ಮತ್ತು ಮದ್ಯಪಾನ ದೇಹದ ಶಕ್ತಿಯನ್ನು ನಿಧಾನವಾಗಿ ಕಡಿಮೆ ಮಾಡುತ್ತವೆ. ಅನೇಕ ಪುರುಷರು ಇದರಿಂದಲೇ ಸಮಸ್ಯೆ ಅನುಭವಿಸುತ್ತಾರೆ. ಆರೋಗ್ಯಕರ ಜೀವನಶೈಲಿ ದಾಂಪತ್ಯ ಜೀವನವನ್ನು ಉತ್ತಮಗೊಳಿಸಲು ಬಹಳ ಮುಖ್ಯ. ಹೆಚ್ಚು ಎಣ್ಣೆಯ ಆಹಾರ,
ಫಾಸ್ಟ್ ಫುಡ್ ಮತ್ತು ಹೆಚ್ಚು ಸಕ್ಕರೆ ಇರುವ ಪದಾರ್ಥಗಳನ್ನು ತಪ್ಪಿಸಬೇಕು. ಇವು ದೇಹದಲ್ಲಿ ಆಯಾಸ ಹೆಚ್ಚಿಸಿ ರಕ್ತ ಸಂಚಾರಕ್ಕೆ ತೊಂದರೆ ಉಂಟುಮಾಡಬಹುದು. ಮನಸ್ಸಿನ ಆತ್ಮವಿಶ್ವಾಸವು ಅತ್ಯಂತ ಮುಖ್ಯ. ಅನೇಕ ಬಾರಿ ಟೆನ್ಷನ್ ಅಥವಾ ಆತಂಕದಿಂದ ಸಮಸ್ಯೆಗಳು ಉಂಟಾಗುತ್ತವೆ. ಸಂಗಾತಿಯೊಂದಿಗೆ ಉತ್ತಮ ಭಾವನಾತ್ಮಕ ಸಂಪರ್ಕ ಹೊಂದಿದ್ದರೆ ದಾಂಪತ್ಯ ಜೀವನ ಹೆಚ್ಚು ಸುಂದರವಾಗುತ್ತದೆ. ಕೆಲವರು ತಕ್ಷಣ ಫಲಕ್ಕಾಗಿ ಅಪಾಯಕಾರಿ ಔಷಧಿಗಳನ್ನು ಬಳಸುತ್ತಾರೆ. ವೈದ್ಯರ ಸಲಹೆಯಿಲ್ಲದೆ ಯಾವುದನ್ನೂ ಬಳಸಬಾರದು. ನೈಸರ್ಗಿಕ ಆಹಾರ ಮತ್ತು ಆರೋಗ್ಯಕರ ಜೀವನ ಶೈಲಿಯೇ ದೀರ್ಘಕಾಲದ ಉತ್ತಮ ಪರಿಹಾರ. ಸಂಭೋಗಕ್ಕೂ ಮೊದಲು ಹೆಚ್ಚು ಹೊಟ್ಟೆ ತುಂಬ ಊಟ ಮಾಡಬಾರದು. ತುಂಬಾ ತಿಂದರೆ ದೇಹದಲ್ಲಿ ಜಡತ್ವ ಬರುತ್ತದೆ. ಲಘು ಮತ್ತು ಶಕ್ತಿದಾಯಕ ಆಹಾರವೇ ಉತ್ತಮ. ಹಣ್ಣುಗಳು, ಒಣಕಾಯಿ, ಜೇನುತುಪ್ಪ ಮತ್ತು ಹಾಲು ಇವುಗಳ ಸಂಯೋಜನೆ ದೇಹಕ್ಕೆ ತಕ್ಷಣದ ಶಕ್ತಿ ನೀಡಬಹುದು. ಇದು ದೇಹವನ್ನು ಚುರುಕಾಗಿಡಲು ಸಹಾಯ ಮಾಡುತ್ತದೆ. ಮೆದುಳು ಮತ್ತು ದೇಹ ಎರಡೂ ಸಮತೋಲನದಲ್ಲಿದ್ದಾಗ ಮಾತ್ರ ದಾಂಪತ್ಯ ಜೀವನ ಸಂಪೂರ್ಣ ಸಂತೋಷಕರವಾಗುತ್ತದೆ. ಆದ್ದರಿಂದ ಮಾನಸಿಕ ಆರೋಗ್ಯಕ್ಕೂ ಮಹತ್ವ ನೀಡಬೇಕು. ನೀರು ಸಾಕಷ್ಟು ಕುಡಿಯುವುದು ಕೂಡ ಮುಖ್ಯ. ದೇಹದಲ್ಲಿ ನೀರಿನ ಕೊರತೆ ಇದ್ದರೆ ಆಯಾಸ ಹೆಚ್ಚುತ್ತದೆ. ಹೈಡ್ರೇಷನ್ ಉತ್ತಮವಾಗಿದ್ದರೆ ದೇಹವು ಚುರುಕಾಗಿರುತ್ತದೆ. ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ನಿಯಮಿತ ವ್ಯಾಯಾಮದಿಂದ ನೈಸರ್ಗಿಕವಾಗಿ ಶಕ್ತಿ ಹೆಚ್ಚಿಸಬಹುದು. ಇದು ಯಾವುದೇ ತಾತ್ಕಾಲಿಕ ಔಷಧಿಗಿಂತ ಉತ್ತಮ. ಕೊನೆಗೆ ಹೇಳುವುದಾದರೆ, ಸಂಭೋಗಕ್ಕೂ 15 ನಿಮಿಷ ಮೊದಲು ಬಾಳೆಹಣ್ಣು, ಜೇನುತುಪ್ಪ, ಖರ್ಜೂರ, ಬಾದಾಮಿ ಅಥವಾ ಬೆಚ್ಚಗಿನ ಹಾಲು ಸೇವಿಸುವುದು ದೇಹಕ್ಕೆ ಶಕ್ತಿ ನೀಡಬಹುದು. ಆದರೆ ದೀರ್ಘಕಾಲದ ಉತ್ತಮ ದಾಂಪತ್ಯ ಜೀವನಕ್ಕಾಗಿ ಆರೋಗ್ಯಕರ ಜೀವನ ಶೈಲಿಯೇ ನಿಜವಾದ ರಹಸ್ಯ. ದೇಹ ಆರೋಗ್ಯವಾಗಿದ್ದರೆ ಮನಸ್ಸು ಸಂತೋಷವಾಗಿರುತ್ತದೆ. ಮನಸ್ಸು ಸಂತೋಷವಾಗಿದ್ದರೆ ದಾಂಪತ್ಯ ಜೀವನವು ಮಧುರವಾಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.